ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7. ತುಂಬ ಜನರ ಒಂದು ಡಿಮ್ಯಾಂಡ್ ಮೇಲೆ ಇವತ್ತಿನ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದೇನು ಅಂದರೆ, ನಿಮ್ಮದು ಯಾವುದಾದ್ರೂ ಪ್ರಾಪರ್ಟಿ ಅಥವಾ ಕಾರು ಅಥವಾ ಲ್ಯಾಂಡ್, ಮನೆ ಅಥವಾ ಬೇರೆ ಏನೇ ಇದ್ರೂ ಸೇಲ್ ಮಾಡಬೇಕು, ಆದರೆ ಸುಮಾರು ಕಾಲ ಆಗ್ತಿದೆ, ಸೇಲ್ ಆಗ್ತಾ ಇಲ್ಲ. ಇಂಥ ಒಂದು ಪರಿಸ್ಥಿತಿ ಇದ್ದರೆ ಅದಕ್ಕೆ ನಾವು ಲಾ ಆಫ್ ಅಟ್ರಾಕ್ಷನಿಂದ ಹೇಗೆ ಸೇಲ್ ಮಾಡಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋಲಿ ಶೇರ್ ಮಾಡ್ತೀನಿ. ಇವಾಗ ನೀವು ಮನೆ ಅಥವಾ ಲ್ಯಾಂಡ್ ಅಥವಾ ಕಾರ್ ಅಥವಾ ನಿಮ್ಮ ಮನೆಯಲ್ಲಿರುವಂಥ ಯಾವುದಾದ್ರೂ ಸಣ್ಣ ಪುಟ್ಟ ವಸ್ತುಗಳೇ ಇರಲಿ, ಸೇಲ್ ಮಾಡಬೇಕು ಅಂತ ಅಂದ್ಕೊಂಡಾಗ ಮೊದಲು ನಿಮ್ಮ ಮೈಂಡಲ್ಲಿ ಬರೋ ಥಾಟ್ ಏನಿರುತ್ತೆ? ಅಯ್ಯೋ, ಇದನ್ನು ಯಾರಪ್ಪ ತಗೊಳ್ತಾರೆ, ಇದಿಷ್ಟೊಂದು ಹಳೇದಾಗ್ಬಿಟ್ಟಿದೆಯಲ್ಲ, ಇದಕ್ಕೀಗ ಡಿಮ್ಯಾಂಡ್ ಕೂಡ ಇಲ್ಲ, ಏನು ಮಾಡೋದು, ಹೇಗೆ ಸೇಲ್ ಮಾಡೋದು, ಈ ಥರ ಎಲ್ಲ ಜಾಸ್ತಿ ನೆಗೆಟಿವ್ ಆಗಿ ನೀವು ಏನನ್ನ ಮಾರಬೇಕು ಅಂದ್ಕೊಂಡಿದ್ದೀರೋ ಅದ್ರ ಬಗ್ಗೆ ಥಾಟ್ಸು ಶುರು ಆಗಿಬಿಡುತ್ತೆ ನಿಮಗೆ. ಆಗೇನಾಗುತ್ತೆ, ನಿಮ್ಮ ನೆಗೆಟಿವಿಟಿ ಜಾಸ್ತಿ ಆಗಿ 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 ನೀವೇನು ಸೇಲ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದ್ರ ಬಗ್ಗೆ ನೀವು ಈ ರೀತಿ ಎಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡೋದ್ರಿಂದ ನಿಮ್ಮ ನೆಗೆಟಿವ್ ಫ್ರೀಕ್ವೆನ್ಸಿ ನೀವೇನು ಸೇಲ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದಕ್ಕೆ ಹೋಗಿ ಸೇರಿಕೊಂಡು ಸೇಲ್ ಮಾಡೋಕೆ ಆಗದೆ ಇರುವಂಥ ಪರಿಸ್ಥಿತಿನ ತಗೊಂಡು ಬಂದಿರ್ತೀರ. ನೀವೇ ಅದನ್ನು ಆ ಪರಿಸ್ಥಿತಿನ ಕ್ರಿಯೇಟ್ ಮಾಡ್ಕೊಂಡಿರ್ತೀರ. ಸೊ ಇವತ್ತು ನಾವೇನು ಕಲಿತೀವಿ ಅಂದರೆ 5 ಸಿಂಪಲ್ ಸ್ಟೆಪ್ಸ್ನ ಮೂಲಕ ಹೇಗೆ ನಾವು ನಮ್ಮ ಪ್ರಾಪರ್ಟಿ ಅಥವಾ ಲ್ಯಾಂಡ್ ಅಥವಾ ಕಾರ್ ಅಥವಾ ಬೇರೆ ಮನೆಯಲ್ಲಿ ಯಾವುದಾದ್ರೂ ಸಣ್ಣ ಪುಟ್ಟ ವಸ್ತು ಆದರೂ ಪರವಾಗಿಲ್ಲ, ದೊಡ್ಡದಾದರೂ ಪರವಾಗಿಲ್ಲ, ಅಸೆಟ್ಗಳಾದರೂ ಪರವಾಗಿಲ್ಲ, ಯಾವುದನ್ನಾದರೂ ಸೇಲ್ ಮಾಡಬೇಕಂದ್ರೆ ಹೇಗೆ ಅನ್ನೋದನ್ನು ಕಲಿಯೋಣ. ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಮೊದಲನೇ ಬಾರಿ ಕೇಳಿಸ್ಕೊಳ್ತಾ ಇದ್ದೀರೋ ಅವರಿಗೆ ನನ್ನದೊಂದು ಕಿರು ಪರಿಚಯ. ನಾನು ತ್ರಿವೇಣಿ, ನಾನು ಸರ್ಟಿಫೈಡ್ ಹೋಪೋನೋಪೋನೋ ಹೀಲರ್. ನಾನು ಆನ್ಲೈನಲ್ಲಿ ಅಂದರೆ ಝೂಮ್ ಮೀಟಿಂಗ್ಸಲ್ಲಿ ಹೀಲಿಂಗ್ ಮಾಡ್ತೀನಿ ಹೋಪೋನೋಪೋನೋ ಮೆಥಡನ್ನು ಯೂಸ್ ಮಾಡಿ. ಇದು ಅಡ್ವಾನ್ಸ್ಡ್ ಹೋಪೋನೋಪೋನೋ. ಇದು ಬೇಸಿಕ್ ಹೋಪೋನೋಪೋನೋ ಬಂದು ನಾವು ಈ ವಿಡಿಯೋಸಲ್ಲೆಲ್ಲ ತಿಳಿಸಿದ್ದೀನಿ, ನೀವು ಕೂಡ ಯೂಸ್ ಮಾಡ್ತಾ ಇದ್ದೀರಾ ಅದು. ಆದರೆ ನಾನು ಮಾಡೋ ಹೀಲಿಂಗು ಅಡ್ವಾನ್ಸ್ಡ್. ಇದರಲ್ಲಿ ಏನು ಮಾಡ್ತೀವಿ ಅಂದರೆ, ನಿಮ್ಮ ಜೀವನದಲ್ಲಿ ಆರೋಗ್ಯದ ವಿಷಯದಲ್ಲಿ ಅಥವಾ ರಿಲೇಷನ್ಶಿಪ್ಸ್ ವಿಷಯದಲ್ಲಿ ಅಥವಾ ಕರಿಯರ್ ವಿಷಯದಲ್ಲಿ ಅಂದರೆ ನಿಮ್ಮ ಕೆಲಸದ ವಿಷಯದಲ್ಲಿ ಅಥವಾ ಹಣದ ವಿಷಯದಲ್ಲಿ ಈ ರೀತಿ ಯಾವುದೇ ತೊಂದರೆಗಳಿದ್ದರೂ, ಅದು ಫಿಸಿಕಲ್ ಅಥವಾ ಎಮೋಷನಲ್ ಆಗಿದ್ದರೂ ಅದನ್ನು ಹೀಲ್ ಮಾಡ್ತೀವಿ. ಇದರಲ್ಲಿ ಮ್ಯಾಜಿಕಲ್ ರಿಸಲ್ಟ್ಸನ್ನು ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಯಾರಿಗೆಲ್ಲ ಆಲ್ರೆಡಿ ನಾನು ಹೀಲಿಂಗ್ ಮಾಡ್ತಾ ಇದ್ದೀನೋ ಅವ್ರದ್ದು ರಿಸಲ್ಟ್ಸನ್ನು ನಾನು ಅತಿ ಶೀಘ್ರದಲ್ಲೇ ಇಲ್ಲಿ ಶೇರ್ ಮಾಡ್ತೀನಿ. ಆಗ ನಿಮಗೆಲ್ಲರಿಗೂ ಅರ್ಥ ಆಗುತ್ತೆ ಏನಿದು ಅಂತ. ಎಷ್ಟೋ ವರ್ಷಗಳಿಂದ ಸ್ಟಕ್ ಆಗಿರುವಂಥ ಅವರ ಪ್ರಾಬ್ಲಮ್ಸ್ ಎಲ್ಲ ಈಗ ಹೀಗೆ ಚಿಟ್ಟಿಗೆ ಹೊಡೆಯೋಷ್ಟರಲ್ಲೇ ಮ್ಯಾಜಿಕಲ್ ಆಗಿ ಸಾಲ್ವ್ ಆಗ್ತಾ ಇದೆ. ಹಾಗಾಗಿ ಎಲ್ಲರೂ ಬನ್ನಿ. ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ನಾಳೆ 2 ಝೂಮ್ ಮೀಟಿಂಗ್ಸ್ ಇದೆ, 5 ಗಂಟೆಗೊಂದು, 6 ಗಂಟೆಗೊಂದು. ಯಾರಿಗೆಲ್ಲ 5 ಗಂಟೆಗೆ 100 ಜನ ಫಿಟ್ ಆಗಿಬಿಟ್ಟಿದ್ದಾರೆ, ಇನ್ನು ಬರೋಕ್ಕಾಗಲಿಲ್ವೋ ಅವ್ರು 6 ಗಂಟೆಗೆ ಬರಬಹುದು. 6 ಗಂಟೆಲೂ ಯಾರಿಗಾದರೂ ಸಿಕ್ಕಿಲ್ಲ ಅಂದರೆ ನಿರಾಶರಾಗಬೇಡಿ. ನಾನು ಒಂದು 4-5 ದಿನದ ನಂತರ ಮತ್ತೆ ಶುರು ಮಾಡ್ತೀನಿ. ನಾನು ಆಗಾಗ ಶುರು ಮಾಡ್ತಾನೆ ಇರ್ತೀನಿ. ಹಾಗಾಗಿ ಈಗ ನಾಳೆ ದಿನ ಸಿಕ್ಕಿಲ್ಲ ಅಂದವರು ಮತ್ತೆ ಮುಂದೆ ಬರ್ಬೋದು, ಮುಂದಿನ ಮೀಟಿಂಗಲ್ಲಿ ಬರ್ಬೋದು. ಅಲ್ಲಿವರೆಗೂ ನೀವು ವಾಟ್ಸಪ್ ಗ್ರೂಪಲ್ಲಿ ಬಂದು ಜಾಯಿನ್ ಆದರೆ ಲಿಂಕ್ ಇಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಅಲ್ಲಿ ನಾನು ಮೀಟಿಂಗ್ನ ಡೀಟೇಲ್ಸ್ ಹಾಕ್ತಾ ಇರ್ತೀನಿ. ಓಕೆನಾ? ಸೊ ಮತ್ತೆ ಇವತ್ತಿನ ಟಾಪಿಕ್ಗೆ ಬರ್ತೀನಿ. ನೀವು ಮನೆ ಅಥವಾ ಲ್ಯಾಂಡ್ ಅಥವಾ ಕಾರು ಅಥವಾ ನಿಮ್ಮ ಮನೆಯಲ್ಲಿರುವಂಥ ಯಾವುದೇ ಒಂದು ದೊಡ್ಡದಾಗಲಿ ಸಣ್ಣದಾಗಲಿ ಏನಾದರೂ ಒಂದು ಮಾರಬೇಕು ಅಂತ ಇದ್ದಾಗ ಅದು ಎಷ್ಟು ಟ್ರೈ ಮಾಡಿದ್ರೂ ಮಾರಕ್ಕೆ ಆಗ್ತಾ ಇಲ್ಲ ಅಂದಾಗ ನಾವು ಮ್ಯಾಜಿಕಲ್ ಆಗಿ ಲಾ ಆಫ್ ಅಟ್ರಾಕ್ಷನ್ನ ಯೂಸ್ ಮಾಡಿಕೊಂಡು ಹೇಗೆ ಸಾಲ್ವ್ ಮಾಡೋದು, ಅದಕ್ಕೆ 5 ಸ್ಟೆಪ್ಸ್ ಹೇಳ್ತೀನಿ. ಸೊ ಈಗ ಮೊದಲನೇ ಸ್ಟೆಪ್ ಏನಪ್ಪ ಅಂತಂದರೆ, ಒಂದು ಅಮೇಝಿಂಗ್ ಆಗಿರುವಂಥ ಅಫರ್ಮೇಷನ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ನೀವು ಏನನ್ನು ಮಾರಬೇಕು ಅಂದ್ಕೊಂಡಿದ್ದೀರೋ ಅದಕ್ಕೆ ಅಫರ್ಮೇಷನ್ಸ್ನ ಬರ್ಕೊಳ್ಳಿ. ಅಫರ್ಮೇಷನ್ಸ್ನ ಹೇಗೆ ಬರ್ಕೊಳ್ಳೋದು ಅಂದರೆ, ಅದಕ್ಕೆ ಅಂತಲೇ ನಾನು ಈ ಹಿಂದೆ ವಿಡಿಯೋಸ್ ಮಾಡಿದ್ದೆ, 2 ವಿಡಿಯೋಸ್ ಮಾಡಿದ್ದೀನಿ. ಮೊನ್ನೆ ಕೂಡ ಮಾಡಿದ್ದೀನಿ, ಅದಕ್ಕೂ ಮುಂಚೆ ಕೂಡ ಮಾಡಿದ್ದೀನಿ. ಆ 2 ವಿಡಿಯೋಸ್ನ ಲಿಂಕು ಕೂಡ ಈ ಡಿಸ್ಕ್ರಿಪ್ಷನ್ನಲ್ಲಿ ಶೇರ್ ಮಾಡ್ತೀನಿ. ಯಾರಿಗೆಲ್ಲ ಅಫರ್ಮೇಷನ್ಸ್ ಬಗ್ಗೆ ಡೌಟ್ಸ್ ಇದೆಯೋ ಆ ವಿಡಿಯೋ ಯಾರೆಲ್ಲ ನೋಡಿಲ್ವೋ, ಮೊದಲನೇ ಸಲ ವಿಡಿಯೋ ಕೇಳ್ತಿದ್ದೀರೋ ಆ 2 ವಿಡಿಯೋಸ್ ಕೇಳಿಕೊಂಡು ಆಮೇಲೆ ನೀವೇನು ಮಾರಬೇಕು ಅಂದ್ಕೊಂಡಿದ್ದೀರೋ ಅದಕ್ಕೆ ಅಫರ್ಮೇಷನ್ಸ್ನ ಬರ್ಕೊಳ್ಳಿ.
ಸೊ ಆ ವಿಡಿಯೋಗಳನ್ನು ನೋಡಿ ನೀವು ಒಂದು ಕ್ಲಾರಿಟಿ ತಗೊಂಡು ಆಮೇಲೆ ಅಫರ್ಮೇಷನ್ಸ್ನ ಬರೀರಿ. ಅಫರ್ಮೇಷನ್ಸ್ ಆಲ್ರೆಡಿ ನೀವು ಸೇಲ್ ಮಾಡಿ ಆಗಿದೆ ಅನ್ನೋ ರೀತಿಯಲ್ಲಿ ಬರ್ಕೋಬೇಕು. ಹಾಗೆ ಆ ಅಫರ್ಮೇಷನ್ಸ್ ಅಲ್ಲಿ ನೀವು ಮಾರಿ ಆಗಿದೆ, ಆ ಬಂದಿರುವ ಹಣದಲ್ಲಿ ಏನೇನು ಮಾಡಬೇಕು ಅನ್ನೋ ನಿಮ್ಮ ಪ್ಲ್ಯಾನ್ಸ್ ಇದೆ ಅದನ್ನು ಕೂಡ ಬರೀರಿ. ಇದರಲ್ಲಿಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಅದಕ್ಕೆ ಅಷ್ಟು ಹಾಕ್ತಾ ಇದ್ದೀನಿ, ಇದನ್ನು ತಗೊಳ್ತೀನಿ, ಅದನ್ನು ತಗೊಳ್ತೀನಿ, ಈ ರೀತಿ ಇದನ್ನು ತಗೊಂಡಿದ್ದೀನಿ, ಅದನ್ನು ತಗೊಂಡಿದ್ದೀನಿ, ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ. ಫಸ್ಟು ನೀವೇನು ಮಾಡಬೇಕು ಅನ್ನೋದು ನಿಮಗೆ ಒಂದು ಕ್ಲಾರಿಟಿ ಇರಲಿ. ಕ್ಲಾರಿಟಿ ಬಂದಮೇಲೆ ನೀವು ಸೇಲ್ ಮಾಡಿ ಆಗಿದೆ, ಸೊ ಈಗ ಸೇಲ್ ಮಾಡಿ ಆಗಿ ಹಣ ಬಂದಿದೆ ನಿಮ್ಮ ಕೈಗೆ, ಬಂದಿರುವಂಥ ಹಣನ ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಿ ಅದು ಆಲ್ರೆಡಿ ಮಾಡಿರೋ ಹಾಗೆ ಅಫರ್ಮೇಷನ್ಸಲ್ಲಿ ಬರ್ಕೊಳ್ಳಿ. ಈ ರೀತಿ ನೀವು ಡೀಟೇಲ್ಡ್ ಆಗಿ ಬರ್ಕೊಳ್ಳೋದ್ರಿಂದ ನಿಮಗೆ ನಿಮ್ಮ ಗೋಲ್ನ ನೀವು ರೀಚ್ ಆಗೋದಕ್ಕೆ ಇನ್ನೂ ಬೇಗ ರೀಚ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಮೊದಲನೇ ಸ್ಟೆಪ್ ಏನು ಅಂದರೆ ಅಫರ್ಮೇಷನ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಸೇಲ್ ಮಾಡಿದ್ದೀರಾ, ಹಣ ಬಂದಿದೆ, ಆ ಹಣದಿಂದ ಏನೇನು ಮಾಡಿದ್ದೀರಿ ಅಂತ ಅಫರ್ಮೇಷನ್ಸ್ ಬರ್ಕೊಳ್ಳಿ. ಎರಡನೇ ಸ್ಟೆಪ್ ಏನು ಅಂದರೆ, ಈಗ ನೀವೇನು ಬರ್ಕೊಂಡ್ರಲ್ವಾ ಅಫರ್ಮೇಷನ್ನು, ಅದನ್ನು ನಿಮ್ಮ ವಾಟರ್ ಬಾಟಲ್ ಟೆಕ್ನಿಕ್ಗೂ ಯೂಸ್ ಮಾಡಿ. ಅಂದರೆ ನೀವು ಮನೆಯಲ್ಲಿ ಕುಡಿಯೋದಕ್ಕೆ ಬಾಟಲ್ ಇದ್ದೇ ಇರುತ್ತಲ್ವಾ, ಯಾರ ಹತ್ರ ಇಲ್ವೋ ನೀವೇನಾದರೂ ಇಟ್ಕೊಳ್ಳಿ. ಯಾಕೆಂದರೆ ಅದು ಎಲ್ಲ ಪರ್ಪಸ್ಗೂ ಹೆಲ್ಪ್ ಆಗುತ್ತೆ. ಇಲ್ಲಿವರೆಗೂ ಬಾಟಲ್ ಯೂಸ್ ಮಾಡ್ತಾ ಇಲ್ಲ ಅಂದರೆ ಈಗ ಯೂಸ್ ಮಾಡಿ. ಮತ್ತೆ ಅದು ಯಾವ ಬಾಟಲ್ ಅಂತ ಕೇಳಬೇಡಿ, ಯಾವುದಾದ್ರೂ ಪರವಾಗಿಲ್ಲ, ಸ್ಟೀಲ್ದಾದರೂ ಪರವಾಗಿಲ್ಲ, ಪ್ಲಾಸ್ಟಿಕ್ ಆದರೂ ಪರವಾಗಿಲ್ಲ, ಬಿಸ್ಲರಿ ಆದರೂ ಪರವಾಗಿಲ್ಲ, ಗಾಜಿನದಾದರೂ ಪರವಾಗಿಲ್ಲ, ಯಾವುದಾದ್ರೂ ಒಂದು ಬಾಟಲ್ ತಗೊಳ್ಳಿ. ಒಂದು ಪೇಪರ್ ಮೇಲೆ ನೀವು ಆಲ್ರೆಡಿ ಆ ಪ್ರಾಪರ್ಟಿನ ಅಥವಾ ಮನೇನ ಸೇಲ್ ಮಾಡಿದ್ದೀರಾ, ಈ ರೇಟ್ಗೆ, ನಿಮ್ಮ ಮೈಂಡಲ್ಲಿ ಒಂದು ರೇಟ್ ಇರುತ್ತಲ್ವಾ, ಆ ರೇಟನ್ನು ಬರ್ಕೊಳ್ಳಿ. ಈ ರೇಟ್ಗೆ ಸೇಲ್ ಮಾಡಿ ಆಗಿದೆ ಅಂತ ಬರೆದು ದಿನ ಆ ಬಾಟಲ್ಗೆ ನೈಟ್ ಟೈಮ್ ಮಾತ್ರ, ಡೇ ಟೈಮ್ ಬೇಡ, ನೈಟ್ ಟೈಮ್ ಮಾತ್ರ ಆ ಬಾಟಲ್ಗೆ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಇಟ್ಬಿಡಿ. ಅದನ್ನು ಇಡೀ ರಾತ್ರಿ ಆ ನೀರನ್ನು ಮುಟ್ಟಬೇಡಿ, ಬೆಳಗ್ಗೆ ತಗೊಳ್ಳಿ. ಯಾಕೆಂದರೆ ಆ ಪದಗಳು ನೀವೇನು ಬರೆದಿರ್ತೀರೋ ಅದರಿಂದ ಆ ನೀರು ಎನರ್ಜೈಸ್ ಆಗ್ತಾ ಇರುತ್ತೆ. ಹಾಗಾಗಿ ನೈಟ್ ಫುಲ್ಲು ಅದನ್ನು ಮುಟ್ಟಬೇಡಿ. ಬೆಳಗ್ಗೆದ್ದು ಆ ಪೇಪರ್ ತೆಗೆದು ಎಲ್ಲಾದರೂ ನಿಮ್ಮ ದಿಂಬು ಕೆಳಗೆ ಎಲ್ಲಾದರೂ ಇಟ್ಕೊಂಡು ಆ ನೀರನ್ನು ಕುಡೀರಿ. ಎಲ್ಲ ನೀರನ್ನು ಒಂದೇ ಸಲ ಕುಡಿಬೇಕು ಅಂತೇನಿಲ್ಲ, ಬಟ್ ಕುಡಿದು ಖಾಲಿ ಮಾಡಿ, ಆಯಿತಾ? ಇದನ್ನು ವಾಟರ್ ಬಾಟಲ್ ಟೆಕ್ನಿಕ್, ಮ್ಯಾಜಿಕ್ ವಾಟರ್ ಬಾಟಲ್ ಟೆಕ್ನಿಕ್ ಅಂತೀವಿ. ಇದು ನಿಮಗೆ ಗೊತ್ತಿಲ್ಲ ಅಂದರೆ ಇದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ಹಿಂದೆ ಹೋಗಿ ನನ್ನ ವಿಡಿಯೋಸಲ್ಲಿ ನೋಡಿ, ಅದನ್ನು ನೋಡಿಬಿಟ್ಟು ಇನ್ನು ಡೀಟೇಲ್ ಆಗಿ ತಿಳ್ಕೊಳ್ಳಿ. ಈಗ ಮೂರನೇ ಸ್ಟೆಪ್ಪಲ್ಲಿ ಒಂದು ಲಿಸ್ಟ್ ಮಾಡಿ. ಏನಪ್ಪ ಅಂದರೆ, ಆ ಪ್ರಾಪರ್ಟಿನ ನೀವು ಸೇಲ್ ಮಾಡಿದ್ದೀರಾ, ಹಣ ಬಂದಿದೆ, ಆ ಹಣದಲ್ಲಿ ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಾ. ಈಗ ಫಸ್ಟ್ ಸ್ಟೆಪ್ಪಲ್ಲಿ ನೀವು ಬರೀ ಒಂದು ವೇಗಾಗಿ, ಅಂದರೆ ಸುಮ್ಮನೆ ಒಂದು ಮೇಜರಾಗಿ ಏನೇನು ಮಾಡ್ತೀರಾ ಅಂತ, ನಾನು ಅದು ತಗೊಳ್ತೀನಿ, ಇದು ಮಾಡ್ತೀನಿ, ಅದು ಮಾಡ್ತೀನಿ ಅಂತ ಹೇಳಿದ್ರಲ್ವಾ, ಇಲ್ಲಿ ಡೀಟೇಲ್ಡಾಗಿ ಬರೀರಿ. ಏನೇನು ತಗೋಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದು ಸಣ್ಣದು ನಮ್ಮ ಡೈಲಿ ಯೂಸ್ಗಾಗೋವಂಥದ್ದಾಗಲಿ ಅಥವಾ ದೊಡ್ಡದಾಗಲಿ, ಅಥವಾ ಇನ್ನೊಂದು ಪ್ರಾಪರ್ಟಿ ತಗೊಂಡು ಆ ಪ್ರಾಪರ್ಟಿಗೆ ಯಾರ ಹೆಸರಲ್ಲಿ ಬರೀತೀರಾ, ಏನು ಮಾಡ್ತೀರಾ, ಈ ರೀತಿ ಫುಲ್ ಡೀಟೇಲ್ಸ್ ಬರೀರಿ. ಒಂದು ಲಿಸ್ಟೇ ಬರೀರಿ, ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ಹಣದಿಂದ ಅಂತ. ಈಗ ನೀವು ಸೇಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದರೆ ಆಲ್ರೆಡಿ ನಿಮಗೆ ಪ್ಲ್ಯಾನ್ ಇದ್ದೇ ಇರುತ್ತೆ. ಬಂದಿರುವ ಹಣದಿಂದ ಏನು ಮಾಡಬೇಕು, ಏನೆಲ್ಲ ಮಾಡಬೇಕು, ಈ ಥರದ ಒಂದು ಐಡಿಯಾ ಇದ್ದೇ ಇರುತ್ತಲ್ವಾ. ಹಾಗಾಗಿ ನೀವು ಆ ಲಿಸ್ಟನ್ನು ಬರೀರಿ. ಈಗ ನಾನು ಇಷ್ಟು ಅಮೌಂಟನ್ನು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಇನ್ನಿಷ್ಟು ಅಮೌಂಟಿಂದ ಇನ್ನು ಬ್ಯಾಂಕಲ್ಲಿ ಸೇವಿಂಗ್ಸಲ್ಲಿ ಇಡ್ತೀನಿ, ಇನ್ನಿಷ್ಟು ಅಮೌಂಟಲ್ಲಿ ಇನ್ನೊಂದು ಕಾರ್ ತಗೊಳ್ತೀನಿ, ಅಥವಾ ಇನ್ನೊಂದು ಮನೆ ತಗೊಳ್ತೀನಿ, ಅಥವಾ ನನ್ನ ವೈಫ್ಗೆ ಅಥವಾ ನನ್ನ ಹಸ್ಬೆಂಡ್ಗೆ ಏನಾದರೂ ಗೋಲ್ಡ್ ಕೊಡಿಸ್ತೀನಿ. ಈ ರೀತಿ ಏನೇನು ಮಾಡ್ಬೇಕು ಅಂದ್ಕೊಂಡಿದ್ದೀರೋ ಎಲ್ಲವನ್ನು ಒಂದು ಲಿಸ್ಟ್ ಮಾಡಿ. ಇದು ಯಾಕೆ ಅಂದರೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಪ್ರಿಪೇರ್ ಮಾಡ್ತಾ ಇದ್ದೀರಾ, ತಯಾರಿ ಮಾಡ್ತಾ ಇದ್ದೀರಾ. ಆಲ್ರೆಡಿ ಸೇಲ್ ಆಗಿದೆ ಅಂತ ಬರೆದಿದ್ದೀರಾ, ಸೇಲ್ ಆಗಿಬಿಟ್ಟಿದೆ, ಹಣ ಬಂದಿದೆ, ಈಗ ಆ ಹಣದಿಂದ ಏನೆಲ್ಲ ಮಾಡ್ತೀರಿ ಅಂತ ಬರೀತಿದ್ದೀರಿ. ಹಾಗಾಗಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಒಂದೊಂದು ಸ್ಟೆಪ್ಪಿಂದನೂ ನಂಬಲೇಬೇಕು, ಕರೆಕ್ಟ್ ಸೇಲ್ ಆಗಿದೆ ಅಂತ ಹೇಳಿ ಅದನ್ನೇ ಮಾಡಿಸುತ್ತೆ ನಿಮ್ಮ ಕೈಯಲ್ಲಿ. ಈಗ ನಾಲ್ಕನೇ ಸ್ಟೆಪ್ ಏನು ಅಂದರೆ, ಆ ಪ್ರಾಪರ್ಟಿ ನೀವೇನು ಸೇಲ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದಕ್ಕೆ ಹೊಪ್ಪನೊಪ್ಪನೋ ಹೇಳ್ಕೊಳ್ಳೋದನ್ನು ಶುರು ಮಾಡ್ಕೊಳ್ಳಿ. ಇದು ಯಾಕೆ ಅಂದರೆ,
ಆಲ್ರೆಡಿ ನೀವು ಅಯ್ಯೋ ಇದು ಸೇಲ್ ಆಗ್ತಾನೆ ಇಲ್ಲ, ಏನಪ್ಪ ಮಾಡೋದು, ಇದಕ್ಕೆ ಡಿಮ್ಯಾಂಡೇ ಇಲ್ಲ, ಯಾರೂ ಕಸ್ಟಮರೇ ಬರ್ತಿಲ್ಲ, ಪಾರ್ಟಿ ಬರ್ತಾ ಇಲ್ಲ ಅಂತೆಲ್ಲ ನೆಗೆಟಿವ್ ಆಗಿ ಮಾತಾಡ್ಕೊಂಡಿರ್ತೀರಾ. ರೇಟ್ ಬಿದೋಗ್ತಾ ಇದೆ, ಅದಾಗ್ತಾ ಇದೆ, ಇದಾಗ್ತಾ ಇದೆ ಅಂತ. ನೀವೇ ಅಲ್ಲದೆ ನಿಮ್ಮ ನೆಂಟರು, ನಿಮ್ಮ ಸ್ನೇಹಿತರು ಯಾರೆಲ್ಲ ಅದನ್ನು ನೋಡ್ತಾರೋ ನೋಡಿದವರೆಲ್ಲ ಕೂಡ ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತಾರೆ. ಸೊ ಈ ಎಲ್ಲ ನೆಗೆಟಿವಿಟಿ ಹೋಗಿ ಅದರಲ್ಲಿ ಆ ಪ್ರಾಪರ್ಟಿಲಿ ಸೇರಿಕೊಂಡು ಆ ನೆಗೆಟಿವ್ ಫ್ರೀಕ್ವೆನ್ಸಿ ಜಾಸ್ತಿ ಆಗಿರೋದ್ರಿಂದ ಸೇಲ್ ಆಗೋದಕ್ಕೆ ಅಷ್ಟೊಂದು ಕಷ್ಟ ಆಗ್ತಾ ಇರುತ್ತೆ. ಈಗ ಆ ನೆಗೆಟಿವಿಟಿನೆಲ್ಲ ತೆಗಿಬೇಕು. ಅದೇ ಅಲ್ಲದೆ ಈಗ ನೀವು ಮನೆ ಕಟ್ಟಿರೋ ಪ್ರಾಪರ್ಟಿ ಅಂತ ಅನ್ಕೊಳ್ಳಿ. ಆ ಕಟ್ಟೋ ಸಮಯದಲ್ಲಿ ಎಷ್ಟು ಜನ ಕಟ್ಟಿರ್ತಾರೆ, ಕಟ್ಟುವ ಆ ಸಮಯದಲ್ಲಿ ಅವರ ಮನಸ್ಸಲ್ಲಿ ಎಷ್ಟೆಷ್ಟು ಕಷ್ಟಗಳಿತ್ತೋ ಏನೋ, ಅವರ ಶ್ರಮ ಅದರಲ್ಲಿ ಎಷ್ಟೆಷ್ಟಿತ್ತೋ ಏನೋ, ಅವ್ರಿಗೆ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಸಿಕ್ಕಿತ್ತೋ ಇಲ್ವೋ. ಸೊ ಈ ರೀತಿಯಾದ ನೆಗೆಟಿವಿಟಿ ಎಲ್ಲ ಕೂಡ ಇದ್ದಿರುತ್ತೆ ಈ ಬಿಲ್ಡಿಂಗಲ್ಲಿ ಅಥವಾ ನಿಮ್ಮ ಕಾರಲ್ಲಿ ಅಥವಾ ನೀವೇನು ಸೇಲ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದರಲ್ಲಿ. ಹಾಗಾಗಿ ಈ ನೆಗೆಟಿವಿಟಿನ ನೀವು ಕ್ಲಿಯರ್ ಮಾಡಬೇಕು, ಕ್ಲೆನ್ಸ್ ಮಾಡಬೇಕು, ಶುದ್ಧೀಕರಣ ಮಾಡಬೇಕು ಅಂದರೆ ಹೊಪ್ಪನೊಪ್ಪನೋ ಹೇಳ್ಕೋಬೇಕು. ದಿನ ಅದಕ್ಕೆ 108 ಸಲ ಹೊಪ್ಪನೊಪ್ಪನೋ ಹೇಳ್ಕೊಳ್ಳಿ. ಬರೀ ಅದು ಮಾತ್ರ ಅಲ್ಲ, ನಿಮ್ಮ ಮೈಂಡಲ್ಲಿ ಯಾವಾಗೆಲ್ಲ ಅದರ ಬಗ್ಗೆ ಒಂದು ನೆಗೆಟಿವ್ ಥಾಟ್ ಬರುತ್ತೋ ಆವಾಗೆಲ್ಲ ಒಂದು ಸಲ ಅಂದ್ಕೊಳ್ಳಿ. ಬೇರೆಯವ್ರು ಏನಾದರೂ ಅದ್ರ ಬಗ್ಗೆ ಒಂದು ನೆಗೆಟಿವ್ ಆಗಿ ಮಾತಾಡಿದ್ರು ಆವಾಗಲೂ ಒಂದು ಸಲ ಅಂದ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಆಗಿಂದಾಗಲೇ ನಾವು ಶುದ್ಧೀಕರಣ ಮಾಡ್ತಾ ಹೋಗ್ತಾ ಇದ್ದೀವಿ ಏನೇನು ನೆಗೆಟಿವಿಟಿ ಬರುತ್ತೋ ಅದನ್ನೆಲ್ಲ. ಈಗ 5ನೇ ಸ್ಟೆಪ್ ಏನಪ್ಪ ಅಂದರೆ, ನೀವೇನು ಸೇಲ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದಕ್ಕೆ ಒಂದು ಪ್ರೈಸ್ ಅಂತ ಇಟ್ಟಿರಿ. ಆ ಪ್ರೈಸನ್ನು ₹1 ಕೂಡ ಕಡಿಮೆ ಮಾಡಬೇಡಿ. ಈಗ ಒಂದು ಉದಾಹರಣೆ ಹೇಳ್ತೀನಿ. ನೀವು ಯಾವುದೋ ಒಂದು ಪ್ರಾಪರ್ಟಿ ಒಂದು 50 ಲಕ್ಷಕ್ಕೆ ಮಾರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳೋಣ. ಈಗ ಯೂನಿವರ್ಸ್ ನಿಮ್ಮನ್ನು ಹೇಗೆ ಟೆಸ್ಟ್ ಮಾಡುತ್ತೆ ಗೊತ್ತಾ? ನೀವು 50 ಲಕ್ಷ ಅಂತ ಒಂದು ಅಮೌಂಟ್ ಸೆಟ್ ಮಾಡಿದ್ಮೇಲೆ ನಿಮಗೆ 49 ಲಕ್ಷಕ್ಕೆ ಯಾವುದಾದ್ರೂ ಒಂದು ಪಾರ್ಟಿ ಬರ್ತಾರೆ. ಆಗ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ನಾನು 50 ಲಕ್ಷ ಕೇಳಿದ್ದೆ, ಈಗ 49 ಲಕ್ಷಕ್ಕೆ ಬಂದಿದ್ದಾರೆ, 49.25 ಆಗುತ್ತಾ? ಈ ರೀತಿ ಬಾರ್ಗೇನ್ ಮಾಡೋಕ್ಕೆ ಶುರು ಮಾಡ್ತೀರಾ. ಆಗೇನಾಗುತ್ತೆ, ಆ ಬಾರ್ಗೇನಲ್ಲಿ ಸರಿ 49.25 ಅಂತ ಇಬ್ಬರು ಅಂದ್ಕೊಂಡ ಮೇಲೂ ಇಬ್ಬರೂ ಸೆಲ್ ಮಾಡೋರು ಬೈ ಮಾಡೋರು ಇಬ್ಬರು ಕೂಡ ಒಂದು 49.25 ಅಂತ ಒಂದು ಫೈನಲ್ ಡೆಸಿಷನ್ಗೆ ಬಂದ ಮೇಲೂ ಲಾಸ್ಟ್ ಮೂಮೆಂಟಲ್ಲಿನೂ ಆ ಪಾರ್ಟಿ ವಾಪಸ್ ಹೋಗ್ತಾರೆ. ಅದಾಗಲ್ಲ. ಯಾಕೆಂದರೆ ನೀವು ಆಲ್ರೆಡಿ ಅಲ್ಲಿ 50 ಲ್ಯಾಕ್ಸ್ ಅಂತ 50 ಲಕ್ಷ ಅಂತ ಒಂದು ಪ್ರೈಸನ್ನು ಹೇಳಿಬಿಟ್ಟಿದ್ದೀರಾ. ಯೂನಿವರ್ಸ್ ಅದು ಅಕ್ಸೆಪ್ಟ್ ಮಾಡಿದೆ. ಹಾಗಾಗಿ ಈ 49.25 ಪಾರ್ಟಿನ ವಾಪಸ್ ಹೋಗೋ ಥರ ಮಾಡಿದೆ ಯೂನಿವರ್ಸ್. ಸೊ ನಿಮಗೆ ಬರುವಂಥ 50 ಲಕ್ಷ ನೀವೆಷ್ಟು ಬೇಕು ಅಂತ ಕೇಳಿದಿರೋ ಅಷ್ಟೇ ಕೊಡೋಷ್ಟು ಪಾರ್ಟಿ ಖಂಡಿತ ಬಂದೇ ಬರ್ತಾರೆ. ಯಾಕೆಂದರೆ ಅದು ಯೂನಿವರ್ಸ್ಗೆ ಗೊತ್ತು ಯಾವಾಗ ಹೇಗೆ ಕಳಿಸ್ಬೇಕು ಅನ್ನೋದು. ಹಾಗಾಗಿ ನೀವು ಒಂದು ಸಲ ಒಂದು ಅಮೌಂಟನ್ನು ಫಿಕ್ಸ್ ಮಾಡಿದ್ರೆ ಯೂನಿವರ್ಸ್ ಮೇಲೆ ನಂಬಿಕೆ ಇಟ್ಟು ಅಫರ್ಮೇಷನ್ಸ್ ಮಾಡಿಕೊಂಡು ವಾಟರ್ ಬಾಟಲ್ ಟೆಕ್ನಿಕ್ ಮಾಡಿಕೊಂಡು ಹೊಪ್ಪನೊಪ್ಪನೋ ಮಾಡಿಕೊಂಡು ಈ ಎಲ್ಲ ಸ್ಟೆಪ್ಸನ್ನು ಫಾಲೋ ಮಾಡಿಕೊಂಡು ನೀವು ಖಂಡಿತ ನಿಮ್ಮ ಆ ಏನು ಅಮೌಂಟ್ ಫಿಕ್ಸ್ ಮಾಡಿದ್ರೋ ಆ ಅಮೌಂಟ್ಗೆ ತಕ್ಕಂಥ ಯಾರಾದರೂ ಬರೋವರೆಗೂ ವೆಯ್ಟ್ ಮಾಡಿ. ಈಗ ಇಷ್ಟೆಲ್ಲ ಮಾಡಿದ್ಮೇಲೆ 5 ಸ್ಟೆಪ್ಸ್ ಆದಮೇಲೆ ನೀವು ಮಾಡಬೇಕಾಗಿರೋದೇನು, ಸರೆಂಡರ್. ಅಂದರೆ ನಿಮ್ಮನ್ನು ನೀವೇ ಸಮರ್ಪಿಸ್ಕೊಳ್ಳಿ. ಯಾರಿಗೆ? ಯೂನಿವರ್ಸ್ಗೆ. ಅಂದರೆ ಹೇಗೆ ಬರ್ತಾರೆ? ಈಗ ನಾನು ಇಷ್ಟೊಂದು ಪ್ರೈಸನ್ನು ಕೋಟ್ ಮಾಡಿದ್ದೀನಿ. ಏಜೆಂಟ್ ಮೂಲಕ ಬರ್ತಾರಾ, ಫ್ರೆಂಡ್ ಮೂಲಕ ಬರ್ತಾರಾ, ರಿಲೇಟಿವ್ಸ್ ಮೂಲಕ ಬರ್ತಾರಾ, ಅಥವಾ ಫಾರ್ ಸೇಲ್ ಅಂತ ನಾನು ಬೋರ್ಡ್ ಹಾಕಿದ್ದೀನಿ ಸೊ ವಾಕ್ ಇನ್ ಕಸ್ಟಮರ್ ಬರ್ತಾರಾ? ಈ ರೀತಿ ಯೋಚನೆ ಮಾಡಬೇಡಿ. ಬರ್ತಾರೆ ಖಂಡಿತ, ಸೇಲ್ ಆಗೋಗಿದೆ, ಬಂದಿದ್ದಾರೆ ಅನ್ನೋ ಒಂದು ದೃಢ ನಂಬಿಕೆಯಿಂದ ಇದ್ದುಬಿಡಿ. ಆಗ ಮಿಕ್ಕಿದ್ದನ್ನು ಯೂನಿವರ್ಸ್ ಮಾಡುತ್ತೆ. ನೀವು ಮಾಡೋವಂಥ ಕೆಲಸ ಮಾಡಿಬಿಟ್ಟಿದ್ದೀರಾ, ಇನ್ನು ಮಿಕ್ಕಿದ ಕೆಲಸ ಯೂನಿವರ್ಸ್ ಖಂಡಿತ ಅದನ್ನು ಮಾಡೇ ಮಾಡುತ್ತೆ. ಸೊ ಇಷ್ಟೊತ್ತು ಹೇಳಿದ್ದನ್ನು ಇನ್ನೊಂದ್ಸಲ ಫಾಸ್ಟ್ ರೀಕ್ಯಾಪ್ ಮಾಡಿ ಹೇಳಿಬಿಡ್ತೀನಿ. ಮೊದಲನೇ ಸ್ಟೆಪ್ಪು ಅಫರ್ಮೇಷನ್ಸನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ನೀವೇನನ್ನು ಸೇಲ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದಕ್ಕೆ ಫುಲ್ ಕ್ಲಾರಿಟಿ ತಂದ್ಕೊಂಡು ಅಫರ್ಮೇಷನ್ಸ್ನ ಬರೆದಿಟ್ಕೊಳ್ಳಿ. 2ನೇ ಸ್ಟೆಪ್ಪು ಆ ಅಫರ್ಮೇಷನ್ಸ್ ಬರೆದ ಮೇಲೆ ಮತ್ತೊಂದು ಅಫರ್ಮೇಷನ್ನ ಬರೀರಿ ಒಂದು ಪೇಪರ್ ಮೇಲೆ. ನಾನು ಆಲ್ರೆಡಿ ಆ ಪ್ರಾಪರ್ಟಿನ ಇಷ್ಟು ರೇಟ್ಗೆ ಸೇಲ್ ಮಾಡಿದ್ದೀನಿ ಅಂತ ಬರೆದು ನೀವು ನಿಮ್ಮ ದಿನ ನೈಟ್ ಟೈಮ್ಸು ನೀರು ಕುಡಿಯೋ ಬಾಟಲ್ಗೆ ರಬ್ಬರ್ ಬ್ಯಾಂಡ್ ಹಾಕಿ ಇಡಿ. ಬೆಳಗ್ಗೆ ಆ ನೀರನ್ನು ಕುಡೀರಿ. ಇದನ್ನು ದಿನ ಮಾಡಿ. ಎಲ್ಲಿವರೆಗೂ ಅಂದರೆ ನೀವು ಅಲ್ಲಿ ಬರೆದಿರೋದು ನಡೆಯೋವರೆಗೂ ಮಾಡಿ. ಆದಷ್ಟು ಬೇಗ ನಡೆಯುತ್ತೆ.
ಮೂರನೇ ಸ್ಟೆಪ್ಪಲ್ಲಿ ನೀವು ಆಲ್ರೆಡಿ ಸೇಲ್ ಮಾಡಿ ಆಯಿತು ಅಂತ ಬರ್ಕೊಂಡ್ರಲ್ವಾ, ಸೊ ಹಣನೂ ಬಂದಿದೆ ನಿಮ್ಮ ಕೈಗೆ. ಈಗ ಆ ಹಣದಿಂದ ಏನೇನು ಮಾಡಬೇಕು, ಏನೇನು ತಗೋಬೇಕು, ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತೆಲ್ಲ ಪ್ಲ್ಯಾನಿಂಗ್ಸ್ ಇದೆಯೋ ಅದನ್ನೆಲ್ಲ ಒಂದು ಲಿಸ್ಟ್ ಮಾಡಿ ಬರೆದಿಟ್ಕೊಳ್ಳಿ. ನಾಲ್ಕನೇ ಸ್ಟೆಪ್ಪು, ನಿಮ್ಮೊಳಗೆ ಮತ್ತು ನೀವೇನು ಸೇಲ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದರೊಳಗೆ ಇರುವಂಥ ನೆಗೆಟಿವಿಟಿನೆಲ್ಲ ಕ್ಲಿಯರ್ ಮಾಡಬೇಕು. ಹಾಗಾಗಿ ನೀವು ಅದಕ್ಕೆ ಮತ್ತು ನಿಮಗೆ ಇಬ್ಬರಿಗೂ ಸೇರಿ ಹೊಪೊನೊಪೊನೊ ಚಾಂಟಿಂಗನ್ನು ಮಾಡ್ಕೊಳ್ಳಿ. ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಮನಸ್ಸಲ್ಲಿ ನೆನೆಸ್ಕೊಳ್ಳಿ. 108 ಸಲ ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಭಕ್ತಿ ಶ್ರದ್ಧೆಯಿಂದ, ಅಂದರೆ ಎದೆಯಾಳದಿಂದ ಬರಬೇಕು ಆ ಮಾತುಗಳು. ಅದನ್ನು 108 ಸಲ ಚಾಂಟ್ ಮಾಡ್ಕೊಳ್ಳಿ. ಆಗ ನಿಮ್ಮಲ್ಲಿ ಮತ್ತು ಆ ನೀವೇನು ಸೇಲ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದರಲ್ಲಿರುವಂಥ ನೆಗೆಟಿವಿಟಿ ಎಲ್ಲ ಹೋಗುತ್ತೆ ಮತ್ತು ನಿಮ್ಮ ಫ್ರೀಕ್ವೆನ್ಸಿ ಜಾಸ್ತಿಯಾಗಿ ಆ ಫ್ರೀಕ್ವೆನ್ಸಿಯ ಮೂಲಕ ಆದಷ್ಟು ಬೇಗ ಸೇಲ್ ಆಗುತ್ತೆ. 5ನೇ ಸ್ಟೆಪ್ಪು, ನೀವು ಯಾವ ಅಮೌಂಟ್ಗೆ ಸೇಲ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದರ ಕ್ಲಾರಿಟಿ ಇರಬೇಕು ನಿಮಗೆ. ಪರ್ಫೆಕ್ಟಾಗಿ ಇಷ್ಟೇ ರೇಟ್ಗೆ ಸೇಲ್ ಮಾಡಿದ್ದೀನಿ ಅಂತ ಬರ್ಕೊಂಡ್ರೆ ಅದೇ ರೇಟ್ಗೆ ಸೇಲ್ ಆಗುತ್ತೆ. ನೀವು ಅಂದ್ಕೊಂಡಿರೋ ರೇಟ್ಗಿಂತ ಕಡಿಮೆ ಬಂದರೆ ಬೇಡ, ನೋ ಅಂತ ಹೇಳಿಬಿಡಿ. ಬೇಡ ಅಂತ ಹೇಳಿಬಿಟ್ಟು ನಿಮ್ಮ ಮನಸ್ಸಲ್ಲಿ ಏನು ಬರಬೇಕು, ಯೂನಿವರ್ಸ್ ನನಗೆ ಬೇಕಾಗಿರುವಂಥ, ನಾನು ಕೇಳಿರುವಂಥ ಅಮೌಂಟಿಗೇನೆ ನನಗೆ ಯಾರನ್ನಾದರೂ ಕಳಿಸ್ತಾರೆ, ಹಾಗಾಗಿ ಈ ಕಡಿಮೆ ರೇಟ್ಗೆ ಬಂದಿರೋರು ನನಗೆ ಬೇಡ ಅಂತ ಅಂದ್ಕೊಳ್ಳಿ. ನಮಗೇನು ಬೇಡವೋ ಅದಕ್ಕೆ ನಾವು ಬೇಡ ಅಂತ ಹೇಳೋಕೆ ಶುರು ಮಾಡಿದಾಗ ನಮಗೇನು ಬೇಕೋ ಅದನ್ನು ಬೇಕು ಅಂತ ಆಹ್ವಾನ ಕೊಟ್ಟ ಹಾಗೆ. ಸೊ ಇಷ್ಟೆಲ್ಲ ಆದಮೇಲೆ ಎಲ್ಲವನ್ನ ಯೂನಿವರ್ಸ್ಗೆ ಸರೆಂಡರ್ ಮಾಡಿಬಿಡಿ. ನೀವು ಆರಾಮಾಗಿರಿ, ನಿಮ್ಮ ಕೆಲಸ ನೀವು ಮಾಡಾಯಿತು, ಈಗ ಯೂನಿವರ್ಸ್ ಕೆಲಸ ಅದು ಮಾಡುತ್ತೆ. ಸೊ ನಿಮ್ಮ ಕನಸುಗಳೆಲ್ಲ ನನಸಾಗಿ ಎಲ್ಲರೂ ಸುಖವಾಗಿ, ಆರೋಗ್ಯವಾಗಿ, ಆನಂದವಾಗಿ, ಅಷ್ಟೈಶ್ವರ್ಯಗಳಿಂದ ಇರಬೇಕು ಅಂತ ಕೇಳ್ಕೊಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋಲಿ ನಾಳೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನನ್ನ ಮಾತುಗಳನ್ನು ಕೇಳಿದ ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ.